क्षेमदेवहितं यदायुः. ಭಾರತೀಯ ಋಷಿಗಳು ಭಾರತೀಯ ಪರಂಪರೆಯಲ್ಲಿ ಈ ಶರೀರ ಅನ್ನುವುದನ್ನು ನಾವು ಯಾಕೆ ಪಡ್ಕೊಂಡಿದ್ದೇವೆ ಅನ್ನುವುದನ್ನು ಈ ಮಂತ್ರದಲ್ಲಿ ತಿಳಿಸಿ ಹೇಳ್ತಾರೆ. ಶರೀರದ ಸಾರ್ಥಕತೆ ಇರೋದು ನಮ್ಮ ಸದ್ವಿನಿಯೋಗ ಮಾಡಿಕೊಂಡಾಗ, ಸದುಪಯೋಗ ಮಾಡಿಕೊಂಡಾಗ. ಕಿವಿಗಳಿಂದ ಮಂಗಳಮಯವಾದ್ದನ್ನು ಕೇಳಬೇಕು, ಕಣ್ಗಳಿಂದ ಮಂಗಳಮಯವಾದ್ದನ್ನು ನೋಡಬೇಕು. ಹೀಗೆ ನಮ್ಮ ಇಂದ್ರಿಯಗಳನ್ನು ಈ ಮಂಗಳಮಯವಾಗಿ ಮಾಡಿಕೊಳ್ಳುವುದಕ್ಕೋಸ್ಕರನೇ ಎಲ್ಲರಿಗೂ ಮಾನವ ಶರೀರ ದೊರಕಲ್ಲ. ಮಾನವ ಶರೀರ ಶ್ರೀ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳುವಾಗ ಹೇಳ್ತಾರೆ, ಸುಲಭವಾಗಿ ದೊರಕುವಂಥದ್ದಲ್ಲ. ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮಾನವ ಶರೀರ ದೊರಕಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದೆ ಅದು ಪಡಬೇಕು ಅನ್ನೋದನ್ನು ವಿಸ್ತಾರವಾಗಿ ವಿವರಿಸಿ ಹೇಳಿದ್ದಾರೆ. ಒಂದು ಜೀವ ಅಂದರೆ ಆಕಾಶದಲ್ಲಿ ತಾನು ಒಂದು ಅಣುವಾಗಿ ಸಂಚಾರ ಮಾಡ್ತಾ ಇರುವಂಥ ಜೀವ ಮಾನವ ಶರೀರವನ್ನು ಹೊಂದುವುದಕ್ಕೆ ಎಷ್ಟು ಹೋರಾಟ ನಡೆಸಿದೆ ಅನ್ನೋದನ್ನು ವಿಸ್ತಾರವಾಗಿ ಛಾಂದೋಗ್ಯದಲ್ಲಿ ವಿವರಿಸಿ ಹೇಳಿ, ಹಾಗೆ ಕಷ್ಟದಿಂದ ದೊರಕಿರುವಂಥ ಈ ಒಂದು ಮಾನವ ಶರೀರ ಸದ್ವಿನಿಯೋಗ ಆಗಬೇಕಾದರೆ ಅದರಲ್ಲಿ ಇರುವಂಥ ಈ ಇಂದ್ರಿಯಗಳನ್ನು ನಾವು ಹೇಗೆ ಬಳಸಿಕೊಂಡ್ರೆ ಈ ಶರೀರ ಪ್ರಾಪ್ತಿಯ ಲಾಭ ಪರಿಪೂರ್ಣ ಆಗುತ್ತೆ ಅನ್ನುವುದನ್ನು ಈ ಮಂತ್ರದ ಮೂಲಕ ಋಷಿಮುನಿಗಳು ಹೇಳಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಇಂಥ ಒಂದು ಇಂದ್ರಿಯಗಳ ಸದುಪಯೋಗ ಸದ್ವಿನಿಯೋಗ ಆಗುವುದಕ್ಕೋಸ್ಕರನೇ ಇವತ್ತು ನಾವು ಇಂಥ ಜಾಗದಲ್ಲಿ ಬಂದು ಸೇರಿದ್ದೇವಲ್ಲ. ಸತ್ಸಂಗ ಅಂದರೆ ಎಲ್ಲಿ ಸತ್ ಅಂದರೆ ಒಂದೇ ವಸ್ತು, ಅದು ಪರಮಾತ್ಮ ಮಾತ್ರ. ಆದ್ದರಿಂದ ಪರಮಾತ್ಮನ ಕುರಿತಾದ ವಿಚಾರ ಎಲ್ಲಿದೆ, ಪರಮಾತ್ಮನನ್ನೇ ಚಿಂತನೆ ಮಾಡುವ, ಆಡುವ, ಹೇಳುವ, ಕೇಳುವ, ತಿನ್ನುವ, ಭಾವಿಸುವ ಆ ರೀತಿಯಾದ ಒಂದು ಸಂಘ ಅಂದರೆ ಪರಮಾತ್ಮನೊಡಗೂಡಿದ ಸಂಘ. ಅದನ್ನೇ ಈಗ ನಾವು ಭದ್ರಂ ಕರ್ಣೇಭಿಹಿ ಮಂತ್ರದಲ್ಲಿ ಕೂಡ ನೋಡಿದ್ದು. ಹಾಗಾಗಿ ಅಂಥ ಒಂದು ಬದುಕನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಇದ್ದರೆ ಆ ಬದುಕು ಇಂದ್ರಿಯಗಳಲ್ಲಿ ಭದ್ರವನ್ನು ನೋಡೋದಕ್ಕೆ, ಇಂದ್ರಿಯಗಳು ಭದ್ರವಾದದನ್ನು ಆಸ್ವಾದಿಸೋದಕ್ಕೆ ಆಗುತ್ತೆ ಅನ್ನುವುದನ್ನು ಸತ್ಸಂಗಗಳ ಮೂಲಕ ತಿಳ್ಕೊಳ್ಬೇಕು ಅಂತ. ಯಾಕೆಂದರೆ ಸಾಧಾರಣರಾದ ನಮ್ಮಂಥವರಿಗೆ ಅದೆಲ್ಲ ಗೊತ್ತಿರೋಲ್ಲ. ಸಜ್ಜನರು ಯಾರು ಪರಮಾತ್ಮ ಭಾವವನ್ನು ಅನುಭವಿಸಿರ್ತಾರೆ, ಪರಮಾತ್ಮ ಭಾವವನ್ನು ಅನುಭವಿಸಿದ ಸಾಹಿತ್ಯವನ್ನು ಈಗ ಎಚ್ ವಿ ನಾಗರಾಜರಾವ್ ಸರ್ ಅವರು ತಿಳಿಸಿಕೊಟ್ಟಂತೆ